ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್. ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ 2006ರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ, ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ, ನಾಮಕರಣ, ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ. ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ. ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ. ವಿಶೇಷವಾಗಿ ದೈವದ ಚಿನ್ನ, ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ. ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರಿಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ. ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ. ನಂದಾ ಗೋಲ್ಡ್. ನಮ್ಮ ವಿಳಾಸ ಉಡುಪಿ ಶಾಖೆ, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಸೀದಿ ರಸ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ, ಉಡುಪಿ. ದೂರವಾಣಿ ಸಂಖ್ಯೆ 8660098462. ಪಡುಬಿದ್ರೆ ಶಾಖೆ, ಗ್ರೌಂಡ್ ಫ್ಲೋರ್, ಶ್ರೀ ಸಾಯಿ ಆರ್ಕೇಡ್, ಮಾರ್ಕೆಟ್ ರೋಡ್, ಪಡುಬಿದ್ರೆ. 8073660831. ನಮಸ್ಕಾರ ವೀಕ್ಷಕರೇ, ನಂದಾ ಗೋಲ್ಡ್ ಅರ್ಪಿಸುವಂತಹ ವಾಯ್ಸ್ ಆಫ್ ಯು ವಾರ್ಡ್ ರಿಪೋರ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಇವತ್ತು ಬಂದಿರುವಂತದ್ದು ಇಂದಿರಾನಗರ ವಾರ್ಡ್ಗೆ. ಬನ್ನಿ, ಇಂದಿರಾನಗರ ವಾರ್ಡ್ನಲ್ಲಿ ಕಳೆದ ಅವಧಿಯಲ್ಲಿ ಯಾವ ರೀತಿಯಾದಂತಹ ಅಭಿವೃದ್ಧಿ ಕೆಲಸಗಳು ಆಗಿದೆ, ಇಲ್ಲಿ ಯಾವ ರೀತಿಯಾದಂತಹ ಒಂದು ಕೆಲಸಗಳನ್ನ ಇಲ್ಲಿನ ವಾರ್ಡ್ನ ಸದಸ್ಯರು ಜನರಿಗೆ ಮಾಡಿಕೊಟ್ಟಿದ್ದಾರೆ, ಮಾತ್ರವಲ್ಲದೆ ಯಾವ ಕೆಲಸ ಉಳಿದುಕೊಂಡಿದೆ, ಮುಂದೆ ಜನರ ಅಪೇಕ್ಷೆಗಳೇನು, ಈ ಭಾಗದಲ್ಲಿ ಏನೆಲ್ಲ ಕೆಲಸಗಳು ಆಗ್ಬೇಕಾಗಿದೆ ಎನ್ನುವಂತಹ ವಿಚಾರದ ಬಗ್ಗೆ ಇಲ್ಲಿನ ಜನರ ಅಭಿಪ್ರಾಯಗಳನ್ನ ಕೇಳ್ಕೊಂಬರು. ಇಂದಿರಾನಗರ ವಾರ್ಡ್ ಉಡುಪಿ ನಗರಸಭಾ ವ್ಯಾಪ್ತಿಗೆ ಬರುವ 21ನೇ ವಾರ್ಡ್ ಆಗಿದೆ. ಸರ್ಕಾರದ ಮಾಹಿತಿ ಪ್ರಕಾರ ಈ ವಾರ್ಡ್ನಲ್ಲಿ 1247 ವಾಸದ ಮನೆಗಳು, 165 ವಾಣಿಜ್ಯ ಕಟ್ಟಡಗಳಿದ್ದು 1540ಕ್ಕೂ ಅಧಿಕ ಆಸ್ತಿಗಳಿವೆ. ಮಾಹಿತಿಯ ಪ್ರಕಾರ ಈ ವಾರ್ಡ್ನಲ್ಲಿ 5000ಕ್ಕೂ ಅಧಿಕ ಜನಸಂಖ್ಯೆ ಇದ್ದು 3600ಕ್ಕೂ ಅಧಿಕ ಮತದಾರರಿದ್ದಾರೆ. ಮುಚ್ಚಲಕೋಡು ಸುಬ್ರಹ್ಮಣ್ಯ ದೇವಸ್ಥಾನ, ಬಬ್ಬುಸ್ವಾಮಿ ದೇವಸ್ಥಾನ, ಮಸೀದಿ ಈ ವಾರ್ಡ್ನ ಪ್ರಮುಖ ಧಾರ್ಮಿಕ ಕೇಂದ್ರಗಳಾಗಿವೆ. 3 ಅಂಗನವಾಡಿ ಕೇಂದ್ರ, 2 ರಿಕ್ಷಾ ನಿಲ್ದಾಣ, ಪಡಿತರ ಕೇಂದ್ರ, ಸಹಕಾರಿ ಸಂಘಗಳು, ಸಮುದಾಯ ಭವನ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಇಲ್ಲಿ ಕಾರ್ಯಾಚರಿಸ್ತಾ ಇದೆ. ಈ ವಾರ್ಡ್ ಮೂಲಕನೇ ಕೊಂಕಣ್ ರೈಲ್ವೆ ಹಳಿ ಹಾದು ಹೋಗಿರೋದು ವಿಶೇಷ. ಇಂದಿರಾನಗರ ವಾರ್ಡ್ನಲ್ಲಿ ಹೆಚ್ಚು ಕಾಲನಿ ಇದ್ದು ಕೊಳಚೆ ನೀರಿನ ಸಮಸ್ಯೆ ಪ್ರಮುಖವಾಗಿದೆ. ಕಳೆದ ಅವಧಿಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಆಗಿದೆ. ಈ ಹಿಂದೆ ಕುಡಿಯುವ ನೀರಿನ ಸಮಸ್ಯೆ ಇದ್ದರೂ ಕೂಡ ಈಗ ವಾರಾಹಿ ನೀರು ಪೂರೈಕೆ ಹಿನ್ನೆಲೆಯಲ್ಲಿ ನೀರಿನ ಸಮಸ್ಯೆ ಇಲ್ಲವಾಗಿದೆ. ಕೆಲವೊಂದು ಕಡೆಗಳಲ್ಲಿ ರಸ್ತೆ ಡಾಮರೀಕರಣ ಬಾಕಿ ಬಿಟ್ಟರೆ ಬಹುತೇಕ ರಸ್ತೆಗಳು ಡಾಮರೀಕರಣಗೊಂಡು ಸುಸಜ್ಜಿತವಾಗಿದೆ. ಕಸದ ನಿರ್ವಹಣೆ, ದಾರಿ ದೀಪದ ವ್ಯವಸ್ಥೆ ಬಗ್ಗೆ ಗಮನ ಹರಿಸಲಾಗಿದೆ. ಪ್ರಮುಖ ಜಂಕ್ಷನ್ಗಳಲ್ಲಿ ಹೈಮಾಸ್ಟ್ ದೀಪ ಅಳವಡಿಸಲಾಗಿದೆ. ಆಡು ಕುರಿಗಳನ್ನು ಈ ಭಾಗದಲ್ಲಿ ಹೆಚ್ಚಾಗಿ ಸಾಕುತ್ತಿದ್ದು ವ್ಯವಸ್ಥಿತ ರೀತಿಯಲ್ಲಿ ಆಡು ಕುರಿಗಳನ್ನು ಸಾಕಬೇಕು. ಇಲ್ಲಿ ಹೆಚ್ಚಿನ ಅಪಘಾತಗಳು ನಡೀತಾ ಇದೆ. ಈ ಬಗ್ಗೆ ಗಮನ ಹರಿಸಬೇಕು ಎಂಬುದು ಇಲ್ಲಿನ ಜನರ ಆಗ್ರಹವಾಗಿದೆ. ಕಳೆದ ಅವಧಿಯಲ್ಲಿ ಇಲ್ಲಿನ ನಿಕಟಪೂರ್ವ ಸದಸ್ಯರಾದ ಚಂದ್ರಶೇಖರ ಶೇರಿಗಾರ್ ಅವರು ಜನಸಾಮಾನ್ಯರ ಅಗತ್ಯತೆಗಳನ್ನು ಮನಗೊಂಡು ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಸುಮಾರು 5 ಕೋಟಿ ಅನುದಾನ ತಂದು ವಿವಿಧ ಅಭಿವೃದ್ಧಿ ಕಾರ್ಯಕ್ಕೆ ವಿನಿಯೋಗಿಸಲಾಗಿದೆ. ಪ್ರತಿದಿನ ವಾರ್ಡ್ ಸುತ್ತಿ ಅಲ್ಲಿನ ಸಮಸ್ಯೆಗಳನ್ನು ಅರಿತು ಅವುಗಳಿಗೆ ಸ್ಪಂದಿಸುವ ಕೆಲಸ ಮಾಡಿದ್ದಾರೆ. ಅನುದಾನ ಸ್ವಲ್ಪ ಕಡಿಮೆ ಬಂದಿರುವ ಬಗ್ಗೆ ಕೊರಗು ಈ ವಾರ್ಡ್ನ ಸದಸ್ಯರಿಗಿದ್ದು ಉಳಿದ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಓಕೆ ವೀಕ್ಷಕರೇ, ನಾವೀಗ ಬಂದಿರೋದು ಇಂದಿರಾನಗರ ವಾರ್ಡ್ಗೆ. ಬನ್ನಿ, ಇಲ್ಲಿ ಯಾವುದೆಲ್ಲ ಸಮಸ್ಯೆಗಳು ಇದೆ, ಮಾತ್ರವಲ್ಲದೆ ಇಲ್ಲಿನ ಜನರು ಯಾವ ರೀತಿಯಾಗಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ, ಇಲ್ಲಿರುವಂತಹ ಏನು ಸಮಸ್ಯೆ ಇರ್ಬೋದು ಅಥವಾ ಆಗಿರುವಂತಹ ಅಭಿವೃದ್ಧಿ ಕಾರ್ಯಗಳು ಇರ್ಬೋದು, ಅದರ ಬಗ್ಗೆ ಇಲ್ಲಿನ ಜನರು ಯಾವ ರೀತಿಯಾದಂತಹ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ನೋಡುವ. ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ. ಸರ್, ಇಂದಿರಾನಗರ ವಾರ್ಡ್ ಹಿಂದೆ ಹೇಗಿತ್ತು ಮತ್ತೆ ಈಗ ಒಂದು 5-6 ವರ್ಷದಲ್ಲಿ ಯಾವ ರೀತಿಯ ಬದಲಾವಣೆಗಳು ನಿಮ್ಗೆ ಕಂಡಿದೆ? ನಾವು ಇದನ್ನು ಸಾಧಾರಣ ಒಂದು 45 ವರ್ಷದಿಂದ ನೋಡ್ತಿದ್ದೇವೆ. ಈ ಏರಿಯಾ ನಮ್ದು ಮನೆ ಇಲ್ಲಿ ಕುಕ್ಕೇಟೆಯಲ್ಲಿ. ಮುಂಚೆಗಿಂತ ಈಗ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ತೊಂದರೆ ಇಲ್ಲ, ರೋಡ್ ವಿಷಯದಲ್ಲಿ ಎಲ್ಲ ತೊಂದರೆ ಇಲ್ಲ. ಈ ಭಾಗದಲ್ಲಿ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ನೀರಿನ ಸಮಸ್ಯೆ. ಹೆಚ್ಚಾಗಿ ಹೆಚ್ಚಿನ ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ಇದೆ, ಬಟ್ ಈ ವಾರ್ಡ್ನಲ್ಲಿ ಸ್ವಲ್ಪ ಜಾಸ್ತಿ ಇರುವಂತದ್ದು. ಆ ಸಂದರ್ಭದಲ್ಲಿ ಇಲ್ಲಿನ ವಾರ್ಡ್ ಸದಸ್ಯರಿರ್ಬಹುದು ಯಾವ ರೀತಿಯಾಗಿ ಅದಕ್ಕೆ ಸ್ಪಂದಿಸುವಂತ ಕೆಲಸ ಮಾಡಿದ್ದಾರೆ ಅಂತ? ಕೆಲಸ ಮಾಡಿದ್ದಾರೆ, ಆದ್ರೆ ಸಹ ಅವರಿಗೆ ಸಹ ಮೇಲ್ಗಡೆಯಿಂದ ಎಲ್ಲ ಬರ್ಬೇಕಲ್ಲ.
ಅದರಿಂದ ಹೌದು, ಅದರಿಂದ ತೊಂದರೆ ಇಲ್ಲ. ಓಕೆ, ಟ್ಯಾಂಕರ್ ನೀರು ವ್ಯವಸ್ಥೆ ಎಲ್ಲ ಟ್ಯಾಂಕರ್ ನೀರು ಮಾಡಿರುವಂಥದ್ದು. ಮಾಡ್ತಾರೆ. ಹ್ಮ್, ಆಮೇಲೆ ಇಲ್ಲಿ ಅವರು ಕೆಲವರೆಲ್ಲ ಫ್ರೀ ಸಹ ಕೊಡ್ತಾರೆ. ಹ್ಮ್, ಹ್ಮ್, ಹೀಗೆಲ್ಲ ನಡೀತದೆ. ಹ್ಮ್. ಈಗ ಯಾವ ರೀತಿಯಾಗಿ ಸ್ಪಂದಿಸ್ತಾರಂತ ಫೋನ್ಗೆ? ಈಗ ಏನಾದ್ರೂ ಒಂದು ಸಮಸ್ಯೆ ಬಂತು, ಅಥವಾ ನಿಮ್ಗೆ ನಗರಸಭೆಯಲ್ಲಿ ಏನೋ ಒಂದು ಕೆಲಸ ಆಗ್ಬೇಕು, ಡಾಕ್ಯುಮೆಂಟ್ ಕೆಲಸ ಇರ್ಬೋದು, ಅಥವಾ ಇಲ್ಲಿರುವ ಏನಾದ್ರು ಒಂದು ಸಮಸ್ಯೆ ಇರ್ಬೋದು, ಇದು ಕೊಳಚೆ ನೀರಿದ್ದು ಸಮಸ್ಯೆ ಇರ್ಬೋದು, ಅಥವಾ ಈ ಸ್ವಚ್ಛತೆ ಕಸದ ವಿಚಾರದಲ್ಲಿ ಏನಾದ್ರು ಸಮಸ್ಯೆ ಇರುವ ಸಂದರ್ಭದಲ್ಲಿ ನೀವು ಕರೆ ಮಾಡಿದ್ರೆ ಯಾವ ರೀತಿಯಾಗಿ ಸ್ಪಂದಿಸ್ತಾರೆ ಅಂತ? ಅದು ಬರ್ತಾರೆ, ತೊಂದರೆ ಇಲ್ಲ. ಹ್ಮ್. ಆದ್ರೆ ಎಲ್ಲರೂ ಹೇಳುವಾಗ ಅದನ್ನು ಅವರಿಗೆ ಪೂರೈಸಿದ್ರೆ ಸಹ ತುಂಬಾ ಕಷ್ಟ. ಹ್ಮ್, ಹ್ಮ್, ಸಾಧಾರಣ ಒಂದು 540 ಮನೆ ಉಂಟು ಇಲ್ಲಿ. ಹ್ಮ್, ಹ್ಮ್, ಒಬ್ಬೊಬ್ಬರದ್ದು ಒಂದು ಪ್ರಾಬ್ಲಮ್ ಉಂಟು. ಹ್ಮ್, ಹ್ಮ್, ಸಾಧಾರಣ ಮಟ್ಟಿಗೆ ಒಂದು 75% ಅವರು ಸುಧಾರಿಸಿಕೊಂಡು ಬರ್ತಾರೆ. ಹ್ಮ್, ಹ್ಮ್. ಇಲ್ಲಿ ಯಾವುದೇ ತೊಂದರೆ ಇಲ್ಲ. ಕಾಲ್ ಮಾಡಿದ್ರೆ ಕಾಲ್ ಮಾಡಿದ್ರೆ ಬರ್ತಾರೆ. ರಾತ್ರಿ ಸಹ ಕಾಲ್ ಮಾಡ್ತಾರೆ, ಬೆಳಿಗ್ಗೆ ಸಹ ಕಾಲ್ ಮಾಡ್ತಾರೆ. ಇದೆಲ್ಲ ಪ್ರಾಬ್ಲಮ್ ಇದ್ದದ್ದೇ ಇಲ್ಲಿದ್ದು. 540 ಮನೆ ಉಂಟಲ್ಲ, ಒಬ್ಬರದ್ದು ಎಲ್ಲವನ್ನು ಸುಧಾರಿಸಲಿಕ್ಕೆ ಆಗುದಿಲ್ಲ. ಆದರೆ ಸಾಧಾರಣ ಮಟ್ಟಿಗೆ ಮಾಡ್ತಾರೆ. ಈಗಿನ ಕೌನ್ಸಿಲರ್ ತೊಂದರೆ ಇಲ್ಲ. ಈಗ ಕೌನ್ಸಿಲರ್ ಇಲ್ಲ, ಹೌದು. ಆದ್ರೆ ಸಹ ಹ್ಮ್. ಒಳ್ಳೆಯ ಮಾಡ್ತಿದ್ದಾರೆ. ಸರಿ ಸರ್. ಈಗ ನೀವು ನೋಡಿದ ಮಟ್ಟಿಗೆ ಇಂದಿರಾನಗರ ವಾರ್ಡ್ ಹಿಂದೆ ಹೇಗಿತ್ತು, ಈಗ ಯಾವ ರೀತಿಯಾದಂತಹ ಬದಲಾವಣೆಗಳು ಈ ಒಂದು ಭಾಗದಲ್ಲಿ ಆಗಿದೆ ಅಂತ ನಿಮ್ಗೆ ಅನಿಸ್ತದೆ? ಹಿಂದೆ ಎಲ್ಲ ತುಂಬಾ ಮಣ್ಣಿನ ರಸ್ತೆ ಅದೆಲ್ಲ ಇತ್ತು. ಇವಾಗ ಎಲ್ಲ ರಸ್ತೆ, ಹೆಚ್ಚಿನ ರಸ್ತೆಗಳೆಲ್ಲ ಡಾಮರೀಕರಣ ಆಗಿದೆ, ಮತ್ತೆ ಸಿಮೆಂಟ್ ಇದೆಲ್ಲ ಆಗಿದೆ, ಕಾಂಕ್ರೀಟೀಕರಣ ಆಗಿದೆ, ಎಲ್ಲ ಚೆನ್ನಾಗಿದೆ. ನಮ್ಮ ಈಗಿನ ಕೌನ್ಸಿಲರ್ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಯಾವ ಟೈಮಲ್ಲಿ ಫೋನ್ ಮಾಡಿದ್ರು ಫೋನ್ ಎತ್ತಾರೆ. ಮತ್ತೆ ಎಲ್ಲ ಯಾವುದೇ ಕೆಲಸ ಸ್ಪಂದನೆ ಎಲ್ಲ. ಕಳೆದ 5 ವರ್ಷದ ಹಿಂದೆ ನೀರು ಇರ್ಲಿಲ್ಲ, ಪ್ರತಿ ಮನೆಗೂ ಟ್ಯಾಂಕರ್ ಇಂದ ನೀರನ್ನೆಲ್ಲ ಇದು ಮಾಡಿ ಪೂರೈಸಿ ಎಲ್ಲ ಕಡೆ. ಈ ಭಾಗದಲ್ಲಿ ಜಾಸ್ತಿ ಇರುವುದಾ ನೀರಿನ ಸಮಸ್ಯೆ? ಇವಾಗ ಸಮಸ್ಯೆ ಇಲ್ಲ. ಇವಾಗ 24 ಗಂಟೆ ಕೂಡ ನೀರು ಬರ್ತಾ ಇದೆ ಇವಾಗ. ಅಂದ್ರೆ ಮುಂಚೆ ಒಂದು 5 ವರ್ಷದ ಹಿಂದೆ ನೀರೇ ಇರ್ಲಿಲ್ಲ. ಆವಾಗ ಎಲ್ಲ ಪ್ರತಿ ಮನೆಗೂ ಟ್ಯಾಂಕರ್ ನಿಂದ ನೀರೇ ಪೂರೈಸಿದ್ದೇವೆ. ಅಂದ್ರೆ ಅವರು ಮತ್ತೆ ಎಲ್ಲ ಕಾರ್ಯಕರ್ತರೆಲ್ಲ ಸೇರಿಕೊಂಡು ಅವರು ತುಂಬಾ ಕೆಲಸ ಮಾಡಿದ್ದಾರೆ ಅವಾಗ. ನೀರಿಂದಾಗ್ಲಿ ಬೇರೆ ಏನು, ಇವಾಗ ಡೈಲಿ ಬೆಳಿಗ್ಗೆ ಮತ್ತೆ ಸಂಜೆ 2 ಹೊತ್ತು ವಾರ್ಡಿದು ಇದು ನೋಡ್ಕೊಂಡು ಹೋಗ್ತಾರೆ. ಕರೆಂಟ್ ಕಂಬದಲ್ಲಿ ಲೈಟ್ ಇದೆಯಾ ಇಲ್ವಾ, ಯಾವ್ದು ಎಲ್ಲದನ್ನು ಕೂಡ. ಅದು ಇಲ್ಲದ್ರೆ ಅದನ್ನ ನಂಬರ್ ಬರ್ಕೊಂಡು ಹೋಗಿ ಅವರಿಗೆ ಫೋನ್ ಮಾಡಿ, ಲೈಟ್ನವರಿಗೆ ಫೋನ್ ಮಾಡಿ ತಿಳಿಸಿ ಅವರ ಹಿಂದೆ ಇರ್ತಾರೆ. ಅವರಿಲ್ಲದಿದ್ರೆ ಯಾರನ್ನಾದ್ರೂ ಅವರ ಹಿಂದೆ ಬಿಟ್ಟು ಕೆಲಸ ಮಾಡಿಸಿ. ಅಂದ್ರೆ ಲೈಟ್ ಯಾವ ಕಂಬದಲ್ಲಿ ಲೈಟ್ ಇಲ್ಲ, ಯಾವ್ದಿಲ್ಲ, ಮತ್ತೆ ಲೈಟ್ ಸ್ವಿಚ್ ಹಾಕೋದನ್ನಾಗ್ಲಿ ಬಂದ್ ಮಾಡೋದನ್ನಾಗ್ಲಿ ಬೆಳಿಗ್ಗೆಯಿಂದ ಅವರೇ ನೋಡ್ತಾ ಇರ್ತಾರೆ. ರಾತ್ರಿ ಒಬ್ಬರನ್ನ ಯಾರನ್ನಾದ್ರೂ ಬಿಟ್ಟಿರ್ತಾರೆ, ಇಲ್ಲದಿದ್ರೆ ಇವರೇ ಬಂದ್ ಮಾಡುದು ಆನ್ ಮಾಡೋದೆಲ್ಲ ಇವರೇ ಇರ್ತಾರೆ. ಚೆನ್ನಾಗಿ ಯಾವುದೇ ತೊಂದರೆ ಇಲ್ಲ ಇವರಿಂದಾಗಿ. ಈಗ ಜನರಿಗೆ ತುಂಬಾ ಕೆಲಸ ನಗರಸಭೆಯಲ್ಲಿ ಆಗ್ಬೇಕಾಗಿಲ್ಲ, ಕೆಲವೊಂದು ಡಾಕ್ಯುಮೆಂಟ್ಸ್ ಇರ್ಬೋದು ಅಂತ ಸಂದರ್ಭದಲ್ಲಿ. ಮತ್ತೆ ಇಲ್ಲಿ ಏನಾದ್ರೂ ಮನೆಯಲ್ಲಿ ಏನಾದ್ರೂ ಸಮಸ್ಯೆ ಉಂಟಾಗ್ತದೆ, ಕಸದ್ದು ಸಮಸ್ಯೆ ಇರ್ಬೋದು, ವಿಲೇವಾರಿದು ಸಮಸ್ಯೆ ಇರ್ಬೋದು, ಅಥವಾ ಚರಂಡಿದು ಏನಾದ್ರೂ ಸಮಸ್ಯೆ ಇರ್ಬೋದು. ಅಂತ ಸಂದರ್ಭದಲ್ಲಿ ಇಲ್ಲಿನ ಜನರು ಕಾಲ್ ಮಾಡಿದಾಗ ಅಥವಾ ನೀವು ಕಾಲ್ ಮಾಡಿದಾಗ ಅವ್ರು ಯಾವ ರೀತಿಗೆ ರೆಸ್ಪಾನ್ಸ್ ಮಾಡ್ತಾರೆ, ಮತ್ತೆ ಯಾವ ರೀತಿಗೆ ಆ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ? ರೆಸ್ಪಾನ್ಸ್ ಅಂತ ಈಗ ಚರಂಡಿ ಸಮಸ್ಯೆ ಅಂತ ಹೇಳಿ ಚರಂಡಿಯಲ್ಲಿ ಹೂಳೆತ್ತುದು ಅಂತ ಎಣಿಸ್ಕೊಳ್ಳುವ. ಆವಾಗ ಏನಾಗ್ತದೆ, ಇವರು ಒಂದು ಕಡೆಯಿಂದ ಮಾಡ್ಕೊಂಡು ಬರ್ತಾರೆ. ಈಗ ಫಸ್ಟ್ ಕ್ರಾಸ್ ಇಂದ 8ನೇ ಕ್ರಾಸ್ ತನಕ ಇದೆ ಅಂತ, ಅಥವಾ ಆ ಕಡೆಯಿಂದ ದುಗ್ಲಿ ಎಲ್ಲ ಇದೆ. ಆದ್ರೆ ಇವರು ಬರೋದು ನಮ್ಗೆ ಅವಾಗ ಒಂದು ವಾರದಲ್ಲಿ 1 ದಿನ ಮಾತ್ರ. ನಗರಸಭೆಯಿಂದ ಬರೋದು ವಾರದಿಂದ 1 ದಿನ, ಮಧ್ಯಾಹ್ನ ತನಕ ಮಾಡ್ತಾರೆ, 1-2 ಗಂಟೆ ತನಕ ಮಾಡ್ತಾರೆ. ಅವ್ರು ಮಾಡುವಾಗ 1 ದಿನಕ್ಕೆ 2 ಲೈನ್ ಕ್ಲಿಯರ್ ಮಾಡ್ತಾರೆ. ಹಾಗೆ ಆ 2 ಲೈನ್ ಅಂದ್ರೆ 1 ವಾರಕ್ಕೆ 2 ಲೈನ್, 4 ಲೈನ್, ಹಾಗೆ 8 ಲೈನ್ ಆಗುವಾಗ ಇಲ್ಲಿ ಕಡಿಮೆ ಅಂದ್ರೆ 3 ತಿಂಗಳ ತನಕ ಇದೇ ಮುಗೀತದೆ ಇವರದ್ದು. ಅಂದ್ರೆ ಇವರೇನಿಸ್ತಾರೆ, ಆ ಕಡೆ ಮಾಡ್ತಾ ಇದ್ರೆ ಈ ಕಡೆಯವರಿಗೆ ಸ್ವಲ್ಪ ಅಂದ್ರೆ ನಮ್ಮಲ್ಲಿ ಆಗ್ಲಿಲ್ಲ ಅಂತಲ್ಲ, ಅಂದ್ರೆ ಬರ್ತಾ ಇರ್ತಾರೆ, ಮಾಡದೇ ಬಿಡುದಿಲ್ಲ, ಎಲ್ಲ ಕೆಲಸವನ್ನು ಕೂಡ ಮಾಡ್ತಾರೆ. ಅಂದ್ರೆ ಅವರು ಇಲ್ಲಿ ಫೋನ್ ಕರೆದ್ರು ಅಂತೇಳಿ ಅಲ್ಲಿಗೆ ಒಂದ್ಸರಿ ಕಳಿಸಿ ಮಧ್ಯದಲ್ಲಿ ಎಲ್ಲ ಕಳಿಸುದಿಲ್ಲ, ಅಂದ್ರೆ ಕ್ಲಿಯರ್ ಮಾಡ್ತಾರೆ. ಫಸ್ಟ್ ಕ್ರಾಸ್, ಸೆಕೆಂಡ್ ಕ್ರಾಸ್ ಮುಗಿದ ನಂತರ 3rd ಕ್ರಾಸ್, 4th ಕ್ರಾಸ್ ಹಾಗೆ ಮಾಡ್ಕೊಂಡು ಬರ್ತಾರೆ. ಯಾವುದೇ ಅಂದ್ರೆ ಈಗ ಇಲ್ಲಿಂದ ಕಲ್ಯಾಣ ನಗರದಿಂದ ಕರೆದ್ರು ಅಂದ್ರೆ ಅಲ್ಲಿದ್ದು ಯಾವಾಗ ಬರ್ತದೆ ಕಳಿಸ್ತಾರೆ. ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗೇ ಆಗ್ತದೆ, 1-2 ದಿನ, 1 ವಾರ, 2 ವಾರ, ಅಥವಾ 1 ತಿಂಗಳು ಆ ಕಡೆ ಅಂದ್ರೆ ಲೈನ್ ಅಲ್ಲಿ ಬರ್ತಾರೆ. ಈಗ ಹುಲ್ಲು ತೆಗೆಯುವಂತದ್ದಾಗ್ಲಿ, ಅಥವಾ ಇದು ಕೆಸರು ತೆಗೆದು ಮಣ್ಣು ಅದರಲ್ಲಿ ಚರಂಡಿದ್ದು ಎಲ್ಲ ಕೆಲಸನು ಕೂಡ ಯಾವ್ದು ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗೇ ಆಗ್ತದೆ. ಅವ್ರು ಹೇಳಿದ ಕೂಡಲೇ ಇವರು ಬರ್ಲಿಕ್ಕೆ ಆಗುದಿಲ್ಲ ಅಷ್ಟೇ. ಈಗ ಒಂದು ಲೈಟ್ ಹೋಗಿರ್ತಾರೆ, ಸ್ಟ್ರೀಟ್ ಲೈಟ್ ಅಂತ ಎಣಿಸ್ಕೊಳ್ಳುವ, ಇವರು ಫೋನ್ ಮಾಡಿರ್ತಾರೆ, ನಾವು ಫೋನ್ ಮಾಡಿರ್ತೇವೆ ಇವರಿಗೆ. ಅವಾಗ ಇವರು ಆವತ್ತು ಫೋನ್ ಮಾಡ್ತಾರೆ, ಆದ್ರೆ ಇವರು ಒಂದು ಕಳಿಸುವಾಗ 1-2 ದಿನ ಹೆಚ್ಚು ಕಮ್ಮಿ ಆಗ್ತದೆ ಅಷ್ಟೇ. ಮತ್ತೆ ತೊಂದರೆ ಇಲ್ಲ, ಎಲ್ಲದಕ್ಕೆ ಸ್ಪಂದಿಸ್ತಾರೆ. ನಮ್ಗಂದ್ರೆ ಈಗ ಚಂದ್ರಶೇಖರ್ ಕೌನ್ಸಿಲರ್ ಬಂದ ಮೇಲೆ ನಮ್ಮ ಎಲ್ಲಾ ರೋಡ್ ಅಲ್ಲಿ ಸಹ ಕಂಬಕ್ಕೆ ಲೈಟ್ ಉಂಟು. ಯಾವ್ದಾದ್ರು ಸಹ ಒಂದು ಪಕ್ಷ ಅದು ಲೈಟ್ ಹೋದಂತ ಹೇಳಿ ಅವ್ರಿಗೆ ತಕ್ಷಣ ಫೋನ್ ಮಾಡಿದ ಕೂಡಲೇ ಇಮಿಡಿಯೇಟ್ಲಿ 3 ದಿವಸವೇ ಅದರ ವ್ಯವಸ್ಥೆ ಮಾಡಿ ಆ ಲೈಟ್ ಹಾಕ್ಸ್ತಾರೆ. ಮತ್ತೆ ರೋಡು ಸಹ ಹಾಗೆ
ಎಲ್ಲ ರೋಡ್ಗಳೆಲ್ಲ ಕ್ಲೀನ್. ಇಲ್ಲಿಗ ವ್ಯವಸ್ಥೆ ಒಳ್ಳೆ ರೀತಿಯಲ್ಲಿ ಉಂಟು, ಯಾವುದು ಮಾತಾಡ್ಲಿಕ್ಕಿಲ್ಲ. ಕೆಲಸಗಳು ಎಲ್ಲ ಒಳ್ಳೆ ರೀತಿ ಆಗಿದೆ. ಮತ್ತೆ ಯಾವ ರೀತಿ ಅವರ ಹತ್ರ ಎಂತ ಜನರು ಹೋಗಿ ಸ್ಪರ್ಧಿಸಿದ್ರೆ ಅದಕ್ಕೆ ಅವರು ಆಗುದಿಲ್ಲ ಅಂತ ಹೇಳುದಿಲ್ಲ. ರಾತ್ರಿಗೆ ಫೋನ್ ಮಾಡಿದ್ರು, ಒಂದು ವರ್ಷ ಕರೆಂಟ್ ಹೋದ್ರು, ಚಂದ್ರಶೇಖರ್ ಅವರ ಕರೆಂಟ್ ಹೋಗಿದೆ ಅಂತ ಫೋನ್ ಮಾಡಿದ್ರೆ ಅದರ ವ್ಯವಸ್ಥೆ ಮಾಡಿ ಅವ್ರು ಕೊಡ್ತಾರೆ. ಹಾಗೆ ರೀತಿ ಇಲ್ಲಿ ಅವರು ಕೆಲಸದ ಬಗ್ಗೆ ಅವರಿಗೆ ಏನು ಮಾತಾಡ್ಲಿಕ್ಕಿಲ್ಲ, ಒಳ್ಳೆ ರೀತಿ ಮಾಡಿದ್ದಾರೆ. ಈಗ ಚರಂಡಿ ಆಗ್ಲಿ ಯಾವ ಕೆಲಸ ಆಗ್ಲಿ ಅವರ ಬಗ್ಗೆ ಏನು ಮಾತಾಡ್ಲಿಕ್ಕಿಲ್ಲ, ಒಳ್ಳೆ ಮಾಡಿದ್ದಾರೆ. 5 ವರ್ಷದಿಂದ ನೀರಿದ್ದು ಸಮಸ್ಯೆ ಸಹ ಇಲ್ಲ. ಈಗ ನೀರು 24 ಗಂಟೆ ಸಹ ನೀರು ಬರ್ತಾ ಉಂಟು. ಮುಂಚೆ ಹೌದು, ಮತ್ತೆ ಮುಂಚೆ ಸಹ 10-11 ಗಂಟೆ ತನಕ ನೀರಿತ್ತು. ಈ ವಾರ್ಡಿನ ಬಗ್ಗೆ ನೀರಿನ ಬಗ್ಗೆ ಯಾರು ಮಾತಾಡ್ಲಿಕ್ಕಿಲ್ಲ. ಯಾವುದೊಂದು ರೋಡ್ನ ಬಗ್ಗೆ ಆಗ್ಲಿ, ಒಂದು ಲೈಟ್ನ ಬಗ್ಗೆ ಎಲ್ಲ ರೀತಿಯಲ್ಲಿ ಸಹ ಒಳ್ಳೆ ರೀತಿ ಮಾಡಿದ್ದಾರೆ. ಯಾರು ಮಾತಾಡುವಾಗ ಎಂತದೇನಿಲ್ಲ 5 ವರ್ಷದಿಂದ ಅವರ ಬಗ್ಗೆ. ಅವರು ಕಾಲ್ ಮಾಡಿದ ಕೂಡಲೇ ತೆಗಿತಾರೆ, ಈಗ ಆಗಿದ್ದಂತೆ. ಅದು ಆಗ ಮಾಡುವಂತದ್ದಾದ್ರೆ ಆಗ್ಲೇ ಮಾಡ್ತಾರೆ. ಅದು ಮಾಡುವಂತ ಕೆಲಸ ಇಲ್ಲದ್ರೆ 3 ದಿವಸ ಅದ್ರ ಬಗ್ಗೆ ಗಮನ ತಗೊಳ್ತಾರೆ. ಅದಕ್ಕೇನು ಯಾವ್ದಕ್ಕೂ ಆಗುದಿಲ್ಲ ಅಂತ ಅವರು ಮಾತೇನಿಲ್ಲ. ಯಾರು ಮನೆ ಬಾಗ್ಲಿ ಹೋಗ್ಲಿ, ಒಂದು ಕೌನ್ಸಿಲರ್ ಸೀಲ್ ಬೇಕಾಗ್ತದೆ, ಅವ್ರು ಬಂದ್ರೆ ಅವ್ರನ್ನ ಒಳಗೆ ಕೂತ್ಕೊಳ್ಸಿ ಅದು ಸೀಲ್ ಮಾಡಿ ಸೈನ್ ಮಾಡಿ ಕೊಡ್ತಾರೆ. ಯಾವತ್ತು ಹೋದ್ರು ಸಹ ನಾಳೆ ಬನ್ನಿ ಮತ್ತೆ ಬನ್ನಿ ಅಂತ ಏನು ಹೇಳುದಿಲ್ಲ ಅವರು. ಹಾಗಾಗಿ ಅವರ ಬಗ್ಗೆ ಏನು ಹೇಳಲಿಕ್ಕಿಲ್ಲ, ಒಳ್ಳೆ ರೀತಿ. ಈಗ ಈ ಹಿಂದೆ ಈ ವಾರ್ಡ್ ನಲ್ಲಿ ಯಾವ ರೀತಿಯಾದಂತಹ ಸಮಸ್ಯೆಗಳಿತ್ತು, ರಸ್ತೆ ಇದಿರ್ಬೋದು, ನೀರಿನ ಸಮಸ್ಯೆ, ಈಗ ಯಾವ ರೀತಿಯಾಗಿ ಬದಲಾವಣೆ ಆಗಿದೆ ಈ ಒಂದು ವಾರ್ಡ್ ನಲ್ಲಿ ಅಂತ ಅನಿಸ್ತದೆ? ಅಂದ್ರೆ ನಾವು ಇಲ್ಲಿ ಬಂದು 42 ವರ್ಷ ಆಯ್ತು. ಮುಂಚೆ ಒಂದು ತೋಡಿನ ಸಮಸ್ಯೆ ಅಂದ್ರೆ ತೋಡು ನೀರು ಚರಂಡಿದೆಲ್ಲ ಹೋಗ್ತಾ ಇರ್ಲಿಲ್ಲ. ಸಪೋಸ್ ಒಂದ್ಸಲ ರಘುಪತಿ ಭಟ್ರು ಇಲ್ಲಿ ಬಂದ ಮೇಲೆ ನಾವು ಅವ್ರ ಹತ್ರ ಹೇಳಿದಕ್ಕೆ ಅವ್ರು ತುಂಬಾ ಸ್ಪಂದನೆ ಕೊಟ್ರು. ಮತ್ತೆ ಅದಕ್ಕಿಂತ ಮುಂಚಿನ ಕೌನ್ಸಿಲರ್ಗೆ ಏನು ಮಾಡ್ಲಿರ್ಲಿಲ್ಲ, ತೋಡಿನ ಬಗ್ಗೆ ಗಮನವೇ ಕೊಡ್ತಿರ್ಲಿಲ್ಲ. ಚಂದ್ರಶೇಖರ್ ಹೆಂಡತಿ ಲಕ್ಷ್ಮಿ ಚಂದ್ರಶೇಖರ್ ಬಂದ ಮೇಲೆ ಅವರ ಗಂಡ ಸ್ವಲ್ಪ ಉತ್ಸಾಹದಿಂದ ಕೆಲಸ ಮಾಡಿದ್ರು. ಪ್ರತಿ ರೋಡಿಗೆ ಚರಂಡಿ ಮತ್ತೆ ಲೈಟ್ ಕಂಬ ಎಲ್ಲ ದೂರ ಇತ್ತು. ಮಧ್ಯದಲ್ಲಿ ಒಂದೊಂದು ಲೈಟ್ ಕಂಬ ಹಾಕಿ ಅದಕ್ಕೆ ಲೈಟ್ ಹಾಕಿಸಿದ್ರು. ರೋಡ್ ಸ್ವಲ್ಪ ಇಂದ್ರನಗರ ಸ್ವಲ್ಪ ಬೆಳಕಾಯ್ತು. ಮತ್ತೆ ತೊಂದರೆ ಇಲ್ಲ. ಅವರು ಕೌನ್ಸಿಲರ್ ನೀರಿನ ಸಮಸ್ಯೆ ಏನಾದ್ರು ಉಂಟು? ನೀರಿನ ಸಮಸ್ಯೆ ಇತ್ತು, ಈಗ ಏನಿಲ್ಲ. ಈಗ 24 ಅವರ್ಸ್ ಬರ್ತದೆ. ಮುಂಚೆ ಇತ್ತು. ಕೆಲವರಲ್ಲಿ ನಮ್ಗೆಲ್ಲ ಬಾವಿ ಉಂಟು, ಆದ್ರೆ ನಮ್ಗೆ ಅಷ್ಟೊಂದು ಗೊತ್ತಾಗಿರ್ಲಿಲ್ಲ. ಬಾವಿ ತೋಡಿದ್ದೇವೆ. ಟ್ಯಾಂಕರ್ ನೀರೆಲ್ಲ ಸಪ್ಲೈ ಮಾಡ್ತಿದ್ರು ಈ ಭಾಗದಲ್ಲಿ. ಹೌದೌದು, 10 ವರ್ಷ ಹಿಂದೆಲ್ಲ ಬರ್ತಿದ್ದು 1-2 ಟ್ಯಾಂಕರ್ ಬಂದು ಕಾಲೇ ಹೋಗ್ತಿತ್ತು. ಬೇಕಾದ ಕಡೆಗೆ ಕೊಡ್ತಿದ್ರು ಇನ್ಫ್ಲುಯೆನ್ಸ್ ಅಲ್ಲಿ ಕೆಲವರದ್ದು. ಇಲ್ಲಿ ಎಲ್ಲ ಬರ್ತಿರ್ಲಿಲ್ಲ. ಹೌದು ಹೌದು, ಅವರು ಒಮ್ಮೆ ಕೌನ್ಸಿಲರ್ ಒಮ್ಮೆ ಚಂದ್ರಶೇಖರ್ ಒಮ್ಮೆ ತಂದು ಕೊಟ್ಟು ಅವರ ಲೆಕ್ಕದಲ್ಲಿ ಎಲ್ಲ ಮನೆ ಮನೆಗೆ. ಮತ್ತೆ ಬೇರೆ ಈಗ ಅವರೊಂದು ಕಾಲ್ ಮಾಡಿದ್ರೆ ನೀವೊಂದು ಕೆಲಸ ಆಗ್ಬೇಕು, ಅವರು ಕಾಲ್ ಮಾಡ್ಬೇಕಂತಿಲ್ಲ. ನಾವು ಕಾಲ್ ಮಾಡಿದ್ರೆ ಕೂಡಲೇ ಸ್ಪಂದನೆ ಕೊಡ್ತಾರೆ. ಎಂತದಿದ್ರು ಬಂದು ನಮ್ಮ ಸಮಸ್ಯೆಯನ್ನು ಪರಿಹರಿಸ್ತಿದ್ರು. ಯಾರು? ನಮ್ಮ ಚಂದ್ರಶೇಖರ್, ಈಗಿನ ಕೌನ್ಸಿಲರ್. ಅಂದ್ರೆ ಅವರ ಹೆಂಡತಿ 5 ವರ್ಷ ಮೊದಲು ಅವರಿದ್ರು. ಆ ಟರ್ಮ್ ಅಲ್ಲಿ ಕೂಡ ಹಾಗೆ ಅದಕ್ಕೆ ಅವರೇ ಮಾಡ್ತಿದ್ರು ಕೆಲಸ ಎಲ್ಲ. ಮಿಸ್ಸಸ್ ಕೌನ್ಸಿಲರ್ ಆಗಿದ್ರು ಕೂಡ. ಈಗ ಏನಾದ್ರೂ ಸಮಸ್ಯೆ ಬಂದ್ರೆ ಈಗ ಸಮಸ್ಯೆ ಅಂದ್ರೆ ಕೆಲವು ಕಡೆಯಲ್ಲಿ ಕಾಂಕ್ರೀಟ್ ಹಾಕ್ಲಿಕ್ಕೆ ಉಂಟು, ಕೆಲವು ಕಡೆಯಲ್ಲಿ ಆಗ್ಲಿಲ್ಲ. ನಮ್ಮ 7ನೇ ಕ್ರಾಸ್ ಒಂದು ಆಗ್ಬೇಕಿತ್ತು, ಮೇನ್ ರೋಡ್, ಅದು ಮಾಡ್ಲಿಲ್ಲ. ಅದ್ರ ಹಿಂದಿನ ಸಪರ ರೋಡ್ ಎಲ್ಲ ಮಾಡಿದ್ದಾರೆ. ಅದು ಮಾಡ್ತೇನೆ ಅಂತ ಹೇಳಿ ಮುಂದೆ ಆಗ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ. ಆದ್ರೆ ಈಗ ಕೌನ್ಸಿಲರ್ ಇಲ್ಲ, ಅವರ ಹತ್ರ ಮುಖಾಂತರ ಆಗ್ಬೇಕು, ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ್ದಾರೆ. ಸರಿ. ಇಲ್ಲಿ ತುಂಬಾ ಬದಲಾವಣೆ ಆಗಿದೆ. ನೀರಿನ ಸಮಸ್ಯೆ ಎಲ್ಲ ಇತ್ತು, ಈಗ ನೀರಿನ ಸಮಸ್ಯೆ ಇಲ್ಲ. ರೋಡಿನ ವ್ಯವಸ್ಥೆ ಆಗಿದೆ, ದಾರಿದೀಪ ವ್ಯವಸ್ಥೆ ಆಗಿದೆ, ಹಾಲ್ ಇದೆಲ್ಲ ಇದರಲ್ಲಿ ಆಗಿದ್ದು ತುಂಬಾ ಬದಲಾವಣೆ ಆಗಿದೆ. ಈಗ ತುಂಬಾ ಅಂದ್ರೆ ತುಂಬಾ ಬದಲಾವಣೆ ಆಗಿದೆ. ತುಂಬಾ ಬದಲಾವಣೆ ಮಾಡಿ ಇಲ್ಲಿನ ಸದಸ್ಯರು ಯಾವ ರೀತಿ ನಿಮ್ಗೆ ಸ್ಪಂದಿಸ್ತಾರೆ? ತುಂಬಾ ಸಂತಿಸ್ತಾರೆ. ಅದಕ್ಕೇನು ಹೇಳಲಿಕ್ಕಿಲ್ಲ. ತುಂಬಾ ನಾವು ಏನು ಹೇಳಿದ್ರು ಇಲ್ಲ ಅಂತ ಹೇಳುದಿಲ್ಲ. ಪ್ರತಿಯೊಂದಕ್ಕೊಂದು ಹೇಳಿದ್ರೆ ಸಾಕು, ಬಂದು ನಮ್ಗೆ ಕರೆಕ್ಟ್ ಸಜೆಷನ್ ಕೊಟ್ಟು ಕೆಲಸ ಮಾಡಿದ್ದಾರೆ. ತುಂಬಾ ಕೆಲಸ ಮಾಡಿದ್ದಾರೆ. ತುಂಬಾ ಬದಲಾವಣೆ ಆಗಿದೆ. ತುಂಬಾ ಅಂದ್ರೆ ತುಂಬಾ. ರಸ್ತೆದ ಸಮಸ್ಯೆ ತುಂಬಾ ಇತ್ತು. ರಸ್ತೆ ಚಿಕ್ಕ ಹಾಳಾಗ್ಲೇ ಇರ್ಲಿಲ್ಲ, ಚಿಕ್ಕ ರಸ್ತೆ ಇತ್ತು. ಈಗ ರಸ್ತೆ ಆಗ್ಲೇ ಆಗಿದೆ, 2 ಬೋರ್ವೆಲ್ ಆಗಿದೆ. ನೀರಿನ ಸಮಸ್ಯೆ ಇಲ್ಲ. ಈಗ ಅವ್ರು ಹೇಳಿದ ಕರೆಂಟ್ ಇಲ್ಲ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಈಗ ತುಂಬಾ ಬದಲಾವಣೆ ಆಗಿದೆ. ನೀರು ಉಂಟು, 24 hours ನೀರು ಉಂಟು. ಏನು ನೀರಿನ ಸಮಸ್ಯೆ ಇಲ್ಲ ಏನಿಲ್ಲ, ಯಾವ್ದು ಸಮಸ್ಯೆ ಸಾಗ್ ಬತ್ತಿ ಬೊಕ್ಕ ಫುಲ್ ಆಗ್ತದೆ ಮಾತಲ್ಲ. ಎಂಕ್ಲ ಇಪ್ಪುನಗ ಇಜ್ಜಂದ ಇಪ್ಪುನಗಲ ಪನ್ಪ ಇಜ್ಜಿಂದ ಮುಲ್ಪ ಓಟ್ರು ಬತ್ತಿನಕ್ಲು ವಾಬೆಲೆಲ್ಲ ಮುಲ್ಪ ಆತಿಜಿ ಆಗ ಬತ್ತಿ ಬಕ್ಕೊಂಡತ್ತಿ ಪ್ರತಿ ಒಂದು ಮುಲ್ಪ ಮಣ್ಣು ನಾವು ಎಂಚಿ ಎತ್ತಂದು ಗೊತ್ತುಂಡ್ರಿ ಮಾತ ಸಮ ಮಲ್ತಿನಾರೆ ಅಂದ್ ಬೊಕ್ಕಾಗ ಎದುಗತ್ತು ಇಜ್ಜಂದ ಇಪ್ಪುನಗಲ ಪನ್ಪ ಫೋನ್ ಮಲ್ತಿನೆಲ್ಲ ಬರ್ತಿದೆ ಮಾತಕ್ಕೆ ತುಳಿ ಇತ್ತೆ. ಆಗ ಇಜ್ಜಂದ ಇಪ್ಪುನಗ ತೋಡು ಮುಚ್ಚಿದೆ ಗೊತ್ತುಂಡು. ಒಂಜಿ ಪೇಲೆಲ್ಲ ತೋಡು ಸಣ್ಣ ಜನ ಬರ್ತಿದ್ವಿ. ಇಂದಿರಾನಗರ ವಾರ್ಡ್ ನಲ್ಲಿ ಯಾವ ರೀತಿಯಾದಂತಹ ಅಭಿವೃದ್ಧಿ ಆಗಿದೆ? ಈ ಹಿಂದೆ ಯಾವ ರೀತಿಗೆ ವಾರ್ಡ್ ಇತ್ತು, ಈಗ ಈ ಒಂದು 6-7-10 ವರ್ಷದಲ್ಲಿ ಯಾವ ರೀತಿಯ ಬದಲಾವಣೆಗಳು ಆಗಿದೆ ಅಂತ ನಿಮ್ಗೆ ಅನಿಸ್ತಾ ಉಂಟು?
ತುಂಬಾ ಒಳ್ಳೆ ಅಭಿವೃದ್ಧಿ ಆಗಿದೆ ಸರ್. ಅಂದ್ರೆ ರೋಡ್ ಇರ್ಲಿಲ್ಲ, ರೋಡ್ ಎಲ್ಲ ಆಗಿದೆ, ಸ್ಟ್ರೀಟ್ ಲೈಟ್ ಎಲ್ಲ ಉಂಟು ರೋಡಿಗೆಲ್ಲ, ಮತ್ತೆ ಒಳ್ಳೆ ಅಭಿವೃದ್ಧಿ ಎಲ್ಲ ಉಂಟು. ಕಲ್ಚರಲ್ ಪ್ರೋಗ್ರಾಮ್ ಎಲ್ಲ ಒಳ್ಳೆದೆಲ್ಲ ಆಗ್ತಾ ಉಂಟು. ನೀರಿದ್ದು ಸಮಸ್ಯೆ ಇಲ್ಲ ಸರ್. ಮಿಡ್ಲಲ್ಲಿ ಇತ್ತು, ಅದೆಲ್ಲ ಸಾಲ್ವ್ ಆಗಿದೆ. ಈಗ ಅದು ಬೇರೆ ಬಂದಿದಲ್ಲ ಆರ್ಐ ಅಂತ ಹೇಳಿ ಎಲ್ಲ ಸಾಲ್ವ್ ಆಗಿದೆ ಸರ್. ನಿಮ್ಮ ಕಲ್ಪನೆ ಹಿಂದೆ ಇದು ಮಾಡಿದ್ದಕ್ಕೂ ಈಗ ಅಜಗಂಜಾಂತರ ಇದುಂಟು, ವ್ಯತ್ಯಾಸ ಉಂಟು. ಮುಂಚೆದ್ದು ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ನಾವು ಹೇಳಿದ್ರೆ 1 ವರ್ಷ ನಂತರ 2 ವರ್ಷ ನಂತರ ಹಾಗೆಲ್ಲ ಕೆಲಸ ಆಗ್ತಿತ್ತು. ಈಗ ಅಂತ ಹೇಳಿದ್ರೆ ಈಗ ಅವ್ರು ನೋಡ್ಕೊಂಡು ಹೋಗ್ತಾರೆ, ಯಾವ್ದು ವಸ್ತು ಇದು ಮಾಡ್ಬೇಕಿದ್ರೆ ಫಸ್ಟ್ಗೆ ನೋಡಿ ಅನಂತರ ಇದು ಮಾಡ್ತಿದ್ದಾರೆ. ಈಗ ಮುಂಚೆಗಿಂತ ತುಂಬಾ 75% 100% ಅಂತ ಹೇಳ್ಬೋದು, ಅಷ್ಟು ಅಭಿವೃದ್ಧಿ ಆಗಿದೆ. ಮತ್ತೆ ಯಾವುದೋ ಒಂದು ಕೆಲಸ ಆಗ್ಲಿ, ಫೋನ್ ಮಾಡ್ಲಿ, ಅವ್ರ ಹತ್ರ ಎಲ್ಲ ಬಂದೆ ಎದುರು ಸಿಕ್ಕಿರಾದ್ರೆ ಈಗೀಗ ಅಂತ ಹೇಳಿದ್ರೆ ಅದನ್ನು ಮಾಡಿಯೇ ಕೊಡ್ತಾರೆ ಶಿವ, ಇಲ್ಲ ಅಂತ ಹೇಳುದಿಲ್ಲ. ಸ್ವಲ್ಪ ಕೂಡ್ಲೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು 1 ವಾರ 1 ತಿಂಗಳ ಹಾಗೆ ಇದು ಮಾಡ್ತಾರೆ. ಈಗ ಚರಂಡಿ ವ್ಯವಸ್ಥೆ ಆಗ್ಲಿ, ಮತ್ತೆ ಇದು ನಿಮ್ಮ ಹುಲ್ಲು ಕಟ್ಟಿಂಗ್ ಆಗ್ಲಿ, ಬೇರೆ ಯಾವುದು ಕೂಡ ಹಾಗೆ ಯಾವುದು ಒಂದು ವಸ್ತು ಹೇಳಿದ್ರೆ ಕೂಡ ಮತ್ತೆ ಎಲ್ಲದಕ್ಕೂ ಜನ ಸ್ಪಂದನೆ ಇದು ಮಾಡ್ತಾರೆ, ಇಲ್ಲಂತ ಯಾವುದಕ್ಕೂ ಹೇಳುದಿಲ್ಲ. ಮತ್ತೆ ನಾವು ಅವರ ಪಕ್ಷದಲ್ಲಿ ಇದ್ದೇವೆ ಅಂತ ಹೇಳಿ ಅವರನ್ನು ಇದು ಮಾಡಿ ಹೇಳುದಲ್ಲ, ಅವರದ್ದು ಪಕ್ಷದ ಬಗ್ಗೆ ಕೂಡ ಅಭಿಮಾನ ಉಂಟು ಅವರ ಮೇಲೆ, ಮತ್ತೆ ಕೆಲಸದ ಬಗ್ಗೆ ಕೂಡ ತುಂಬಾ ಅಭಿಮಾನ ಉಂಟು. ನೀರಿದ್ದು ಸಮಸ್ಯೆ ಇಷ್ಟಾನಿಗೆ ಯಾವ್ದು ಬರಲಿಲ್ಲ. ಇಷ್ಟಾನಿಗೆ ನೀರಿದ್ದು ವ್ಯವಸ್ಥೆ ಕೂಡ ಅಷ್ಟು ಚೆನ್ನಾಗಿ ಹೇಳಿದ್ರೆ ಕೂಡ ಇದು ಮಾಡ್ತಾರೆ. ಇಲ್ಲಿ ಆಗ್ಲಿ, ಆ ಮೇಲೆ ಅವರ ದುಗ್ಲಿ ವಾರ್ಡ್ ಇದಾಗ್ಲಿ ಎಲ್ಲ ಯಾವುದಕ್ಕೂ ನೀರಿನ ಸಮಸ್ಯೆ ಇಲ್ಲ. ಅಲ್ಲ, ನಮ್ಗೆ ಬಾವಿ ಉಂಟು, ನಮ್ಮ ಹಿಂದೆ ಬದಿಯವರಿಗೆಲ್ಲ ನೀರಿನ ವ್ಯವಸ್ಥೆ ಒಳ್ಳೇದುಂಟು, ತೊಂದರೆ ಇಲ್ಲ. ಹೌದು ಹೌದು. ಅಲ್ಲಿ ಇಲ್ಲಿ ದುಬ್ಳಿ ಪದವಲ್ಲಿ ನಾನೀಗ ಬಂದೊಂದು 5 ವರ್ಷ ಆಯ್ತು. 5 ವರ್ಷದಿಂದ ಪ್ರತಿ ವರ್ಷ ಪ್ರತಿ ಒಂದು 6 ತಿಂಗಳು ಒಂದ್ಸರಿ ಬದಲಾವಣೆ ಆಗ್ತದೆ. ನಾ ಬರುವಾಗ ಈ ರೋಡ್ ಎಲ್ಲ ಡಾಮರ್ ಇತ್ತು, ಇದೊಂದು ಕಾಂಕ್ರೀಟ್ ಆಯ್ತು. ಆಮೇಲೆ ಆ ರೋಡ್ ಡಾಮರ್ ಇತ್ತು, ಫುಲ್ ಕಲ್ಲು ಮುಳ್ಳು ಇತ್ತು, ಅದನ್ನು ಕಾಂಕ್ರೀಟ್ ಮಾಡಿದ್ರು. ಮತ್ತೆ ಇದೊಂದು ಲೈಟ್ ದೊಡ್ಡದು ಹೈ ಮಾಸ್ಟ್ ಒಂದು ಲೈಟ್ ಹಾಕಿದ್ರು. ಮತ್ತೆ ನೀರಿನ ಸಮಸ್ಯೆ ಅಂತೂ ಇಲ್ಲಿ ಹೇಳಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದು 50% ಸರಿಯಾಗಿದೆ. ಮತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅವರು. ಇದು ಹೈಟ್ ಪ್ಲೇಸ್, ಅದಕ್ಕೆ ನೀರು ಬರುದಿಲ್ಲ. ಅಲ್ಲ 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 ಹೈಟ್ ಪ್ಲೇಸ್ ಅಲ್ಲ, ಅಂದ್ರೆ ಬಿಡುದು, ಅದು ವಾಲ್ ಚೇಂಜ್ ಮಾಡುದು, ಅದೆಲ್ಲ ಸಮಸ್ಯೆ ಇದೆ ಇಲ್ಲಿ. ಮತ್ತೆ ಯಾರಾದ್ರೂ ಬಿಡ್ತಿರ್ತಾರಲ್ಲ ಅವರಿಗೆ 4 ಮಾತು, ಅಂದ್ರೆ ಒಂದು ಒಗ್ಗಟ್ಟಲ್ಲಿ ಇದು ಅಂತದೇನು ಇದ್ದಿಲ್ಲ. ಮತ್ತೆ ಇವ್ರು ಕೌನ್ಸಿಲರ್ ಅವರ ಕೆಲಸ ಏನಾದ್ರು ಮಾಡ್ತಿದ್ದಾರೆ. ಮತ್ತೆ ಇವ್ರು ಫೋನ್ ಮಾಡಿದಾಗ ರೆಸ್ಪಾನ್ಸ್ ಮಾಡ್ತಾರೆ, ಎಲ್ಲ ಆಗ್ತದೆ. ಮತ್ತೆ ನಾನು ಇಲ್ಲಿ ಇದು ಸಂಘದ ಈಗ ಅಧ್ಯಕ್ಷನಾಗಿದ್ದೇನೆ. ನಾನ್ ಬಂದ್ಮೇಲೆ ಆ ಸಂಘದಿಂದ ಇಲ್ಲಿ ತುಂಬಾ ಅವರು ವಿನೋದ್ ಮಂಚ್ ಅಂತ ಇದ್ದಾರೆ ಸಂಘದದ್ದು, ಇಲ್ಲಿದೆಲ್ಲ ಇದು ಅವ್ರ ರಾಜ್ಯ ಪ್ರಶಸ್ತಿ ಎಲ್ಲ ಸಿಕ್ಕಿದೆ. ಅವರು ಹಾಗೆ ಎಲ್ಲದಕ್ಕೂ ಸ್ಪಂದನೆ ಮಾಡಿ ಇವ್ರಿಗೆ ಫೋನ್ ಮಾಡಿ ಯಶ್ಪಾಲ್ ಸುವರ್ಣನವರನ್ನು ಎಲ್ಲರನ್ನು ಏನಾದ್ರು ಇದ್ರೆ ಅವರು ಸೀದಾ ಯಶ್ಪಾಲ್ ಸುವರ್ಣ ಹತ್ರ ಮಾತಾಡ್ತಾರೆ. ಅವರು ಸುವರ್ಣನವರು ಬಂದು ಅದಕ್ಕೆ ಏನು ಬೇಕು ತಕ್ಷಣ ಪ್ರತಿಗೆ ಕೊಟ್ಟು, ಮೊನ್ನೆ ನೀರಿಲ್ಲ ಹೇಳಿದ್ರು, ಅವ್ರನ್ನ ಕರ್ಕೊಂಡು ಬಂದ್ರು. ಅವರು ಇಲ್ಲಿ ಮೀಟಿಂಗ್ ಮಾಡಿ ಹೇಳಿ ಎಲ್ಲ ಕಾರಣನಿಗೆಲ್ಲ ನೀರು ಕೊಡ್ತಾರೆ. ಹಾಗೆ ಬೆಳಿಗ್ಗೆ ನೀರು ಬಂತು, ಅದು ಬೇರೆ ಕಡೆಯಿಂದ ಎಂತವ ಪೈಪ್ ಲೈನ್ ಹಾಕಿ, ಅದಕ್ಕೆ ತುಂಬಾ ಖರ್ಚಿ ಆಯ್ತು ಅವ್ರು ಸ್ವಂತ. ಆ ಖರ್ಚು ಮಾಡಿ ಪೈಪ್ ಲೈನ್ ಹಾಕಿ ನೀರು ಕೊಟ್ರು 1 ವಾರ. ಆಮೇಲೆ ಈ ವರಾಯಿ ಅವ್ರು ಬರ್ತೇನೆ ಹಾಕ್ತೇನೆ ಅಂತ ಹೇಳಿ ಸ್ವಲ್ಪ ನೀರಿನ ಸಮಸ್ಯೆ ಇತ್ತು. ಈಗ ಓಕೆ, ಈಗ ಎಲ್ಲ ನೀರು ಸಮಸ್ಯೆ ಉಂಟು. ಮತ್ತೆ ರಸ್ತೆಯದೆಲ್ಲ ಸರಿಯಾಗಿದೆ. ಮತ್ತೆ ಅವ್ರವ್ರ ಜಾಗ ಮನೆ ಕೂತವ್ರು ಅವ್ರವ್ರು ಸ್ವಲ್ಪ ಅವ್ರವ್ರದ್ದು ವ್ಯವಸ್ಥೆ ಮಾಡ್ಬೇಕು. ಎಲ್ಲದಕ್ಕೂ ಅವರ ಮನೆಗೆ ಕೌನ್ಸಿಲರ್ ಬಂದು ವ್ಯವಸ್ಥೆ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗೆ. ಮತ್ತೆ ಇದು ಸ್ಟ್ರೀಟ್ ಲೈಟ್, ಈಗ ಒಂದು ಕಂಬದ್ದು ಲೈಟ್ ಹೋಯ್ತಂದ್ರೆ ಇವ್ರಿಗೆ ಫೋನ್ ಮಾಡಿದ ಕೂಡಲೇ ಒಂಜಿ ಕಂಬತ್ತೆ ಒಂಜಿ ರಡ್ಡು ಆಗಲ್ಲ ಲೈನ್ ಬರ್ನಾಗ ಆ ಪಾಡುವೇರ್ ಅಂತೇಳಿ ಆ 2 ದಿವಸ ಕಾಯ್ಲಿಕ್ಕೆ ಸ್ವಲ್ಪ ತಾಳ್ಮೆ ಕಡಿಮೆ. ಮತ್ತೆ ಅವರದ್ದು ಲೈನ್ ಬರುವಾಗ ಅವ್ರು ಹಾಕೊಂಡು ಹೋಗ್ತಾರೆ. ಅದ್ರಷ್ಟೇ ಅದು ಆಗ್ತಾ ಉಂಟೆಲ್ಲ ಕೆಲಸ ಹೋಗಿದೆ. ಮತ್ತೆ ಇವರು ಪ್ರತಿ ಒಂದು 15 ದಿವಸಕ್ಕೆ ಬಂದು ಇಲ್ಲಿ ಇದು ಮತ್ತೊಂದು ನಾನು ಕೇಳಿದ ಮಟ್ಟಿಗೆ ಇಲ್ಲಿ ಯಾರಾದ್ರೂ ಸತ್ರೆ ಅವರಿಗೆ ಹೆಣ ತೆಗಿಲಿಕ್ಕೆ ದುಡ್ಡಿಲ್ಲದೆ ಇವರು ಕೈಯಾರೆ ದುಡ್ಡು ಕೊಟ್ಟಿದಾರಂತೂ ನನ್ಗೊಂದು 4-5 ಜನ ಹೇಳಿದ್ದಾರೆ. ಅತ್ತೆ ಪುಣದೆ ಅದು 4-5 ಜನಕ್ಕೆ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? ಮತ್ತೆ ಯಾರಿಗಾದ್ರು ಕಷ್ಟ ಹೇಳಿದ್ರೆ ಕಿಸೆಯಲ್ಲಿ ಕೊಟ್ಟದ್ದು ಉಂಟಂತ ಕೆಲವರು ಹೇಳ್ತಿದ್ರು ನನ್ನ ಹತ್ರ ಮಾತಾಡೋ ಅಂಗಡಿಯಲ್ಲಿ. ಹಾಗೆ ಪ್ರಾಮಾಣಿಕತೆ ಮಾಡಿದ್ದಾರೆ. ಓಕೆ ವೀಕ್ಷಕರೇ, ನಾವು ಇಂದಿರಾನಗರ ವಾರ್ಡ್ ನ ಸುತ್ತಾಡ್ಕೊಂಡ್ ಬಂದ್ವಿ. ಮಾತ್ರವಲ್ಲದೆ ಅಲ್ಲಿನ ಜನರು ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ರು. ಯಾವ ರೀತಿಯ ಅಭಿವೃದ್ಧಿ ಕಾರ್ಯಗಳು ಆಗಿದೆ, ಯಾವ ರೀತಿಯಾಗಿ ಇಲ್ಲಿನ ನಿಕಟಪೂರ್ವ ಸದಸ್ಯರು ಸ್ಪಂದಿಸ್ತಾರೆ ಎನ್ನುವುದರ ಬಗ್ಗೆ ಕೂಡ ಅವರು ತಮ್ಮ ಮಾತುಗಳನ್ನ ಆಡಿದ್ರು. ಈಗ ನಮ್ ಜೊತೆ ಇಲ್ಲಿನ ನಿಕಟಪೂರ್ವ ಸದಸ್ಯರಾಗಿರುವಂತಹ ಚಂದ್ರಶೇಖರ್ ಶೇರಿಗರ್ ಅವರು ನಮ್ ಜೊತೆ ಇದ್ದಾರೆ. ನಾವು ಅವರ ಬಗ್ಗೆ ಮಾತನಾಡುವ, ಕಳೆದ ಅವಧಿಯಲ್ಲಿ ಯಾವ ರೀತಿಯಂತಹ ಅಭಿವೃದ್ಧಿ ಕಾರ್ಯಗಳು ಆಗಿದೆ ಎನ್ನುವುದರ ಬಗ್ಗೆ ಕೂಡ ಮಾಹಿತಿಯನ್ನ ಪಡೆದುಕೊಳ್ಳುವ. ಸರ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತೇನೆ. ಈಗ ಒಂದು ನಿಮ್ಮ ಅವಧಿಯಲ್ಲಿ ಅಂದ್ರೆ ನೀವು ವಾರ್ಡ್ ನ ಸದಸ್ಯರಾಗುವ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ನಿಮ್ಗೆ ಸವಾಲುಗಳಿತ್ತು ಅಂತ ಹೇಳಿದ್ರೆ, ಈ ಒಂದು ವಾರ್ಡ್ ನಲ್ಲಿ ಇಂತಹ ಏನು ಡ್ರೈನೇಜ್ ಇರ್ಬೋದು, ಇಂತಹ ಸವಾಲುಗಳು ಏನಿತ್ತು, ಅದನ್ನು ಯಾವ ರೀತಿಯಾಗಿ ಒಂದು ನೀವು
ಅದಕ್ಕೆ ಪರಿಹಾರ ಕೊಡುವಂತಹ ನಿಟ್ಟಿನಲ್ಲಿ ಯಾವ ರೀತಿ ಪ್ರಯತ್ನವನ್ನ ಮಾಡಿದ್ರಿ ನೀವು? ನಾವು ಅಧಿಕಾರ ತೆಗೆದುಕೊಳ್ಳುವಾಗ ಸಾಧಾರಣ ರೋಡ್, ರಸ್ತೆಗಳು, ನೀರಿನ ಸಮಸ್ಯೆ, ಅದು ಈ ದುಗುಲಿ ಪದವಿನಲ್ಲಿ ತುಂಬಾ ನೀರಿನ ಸಮಸ್ಯೆ, ಮತ್ತೆ ರಸ್ತೆ ಯಾವುದೊಂದು ಸರಿಯಾದ ರಸ್ತೆ ಇಲ್ಲ. ಹಲವಾರು ಇದು ಎಲ್ಲ ಕೆಲಸದ ಬಗ್ಗೆ ಮನವಿ ಎಲ್ಲ ಇತ್ತು. ಆದಷ್ಟು ನಮ್ಮ ಪ್ರಯತ್ನ ಮಾಡಿ ನಾವು ಆದಷ್ಟು ಅದನ್ನು ಯಾವ್ದಾವ್ದು ಜನರಿಗೆ ಅನುಕೂಲ ಉಂಟು ಆದ ಕಾರಣ ಅದನ್ನು ಮಾಡಿಕೊಟ್ಟಿದ್ದೇವೆ. ಆದ ಕಾರಣ ನನ್ನನ್ನು ಸಾಧಾರಣ ಹೇಳುವುದಾದ್ರೆ ನಮ್ಮ ಪ್ಲೇಟ್ನಲ್ಲಿ ಒಂದು 50% ಆದ್ರೂ ನಾವು ಜನರ ಸೇವೆಯನ್ನು ನಾವು ಮಾಡಿದ್ದೇವೆ. ಕೆಲಸ, ರಸ್ತೆ ಆಗ್ಲಿ, ಒಳಚರಂಡಿ ನಮ್ಮಲ್ಲಿ ಇಲ್ಲ. ಮತ್ತೆ ನಮ್ದು ಕಾಲನಿ ಎಲ್ಲ ಈಗ ದುಗುಲಿ ಪದವು, ಇಂದ್ರನಗರ ಎಲ್ಲ ಸರ್ಕಾರ ಕೊಟ್ಟ 3 ಸೆನ್ಸ್ ಜಾಗದಲ್ಲಿ ನಿವಾಸಿಗಳು. ಒಂದು 10% ಮಾತ್ರ ನಾವು ಲೋಕಲ್ ಬೇರೆಗೆ ಬರ್ತದೆ. 90% ಎಲ್ಲ ಕಾಲನಿ ಸರ್ಕಾರಿ ಜಾಗದಿಂದ. ಅವ್ರ ಸಮಸ್ಯೆ ತುಂಬಾ ಇರ್ತದೆ. ಚರಂಡಿ ವ್ಯವಸ್ಥೆ, ರಸ್ತೆ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಲೈಟಿನ ವ್ಯವಸ್ಥೆ, ಅದನ್ನೆಲ್ಲ ಸಾಧಾರಣ ಮಟ್ಟಿಗೆ ನೀರಿನ ವ್ಯವಸ್ಥೆ, ನಮ್ಮ ಲೈಟಿನ ವ್ಯವಸ್ಥೆ, ದಾರಿದೀಪದ ವ್ಯವಸ್ಥೆ ಸಾಧಾರಣ 99% ಕ್ಲಿಯರೆನ್ಸ್ ಮಾಡಿ ಕೊಟ್ಟಿದ್ದೇವೆ ಎಲ್ಲ. ಇಲ್ಲಿ ಸುಲಿಗೆ ಬರುವ ನೀರಿನ ತುಂಬಾ ಪ್ರಾಬ್ಲಮ್ ಇತ್ತು. ನಮ್ಮ ಅಧ್ಯಕ್ಷರು, ನಮ್ಮ ಶಾಸಕರ ಇದು ಅನುದಾನದಲ್ಲಿ ಇಲ್ಲಿ 2 ಬೋರ್ವೆಲ್ಗಳನ್ನು ಸುಲಿಗೆ ನಾವು ಮಾಡಿಸಿಕೊಟ್ಟಿದ್ದೇವೆ. ಈಗ ಒಂದು ಬೋರ್ವೆಲ್ ಒಳ್ಳೆ ನೀರಿದೆ. ಅದೇನಾಗಿದೆ, ಕರೆಂಟ್ ಇದ್ರೆ ಮಾತ್ರ ನೀರು ಬರ್ತದೆ. ಎಲ್ಲಾದ್ರೂ ಬೋರ್ವೆಲ್ ಹಾಳಾದ ಕೂಡಲೇ ಅದು ನೀರಿನ ಪ್ರಾಬ್ಲಮ್ ಬರ್ತದೆ ಜನರಿಗೆ. ಹಾಗೂ ತುಂಬಾ ಜನರು ನೀರಿನ ಪ್ರಾಬ್ಲಮ್ ಇದೆ. ಮತ್ತೆ ನಮಗೆ ಇಲ್ಲಿ ಡೈರೆಕ್ಟ್ ನಗರಸಭೆ ನೀರು ಬರ್ತಾ ಇರ್ಲಿಲ್ಲ. ಈಗ ವಾರಯ್ಯವಾದ ನಂತರ ಸ್ವಲ್ಪ ಚೇಂಜಸ್ ಆದ ನಂತರ ಈಗ ವಾರಯ್ಯವ್ರದ್ದು ಕೂಡ ನೀರು ಸಪ್ಲೈ ಬರ್ತಾ ಉಂಟು. ಅದನ್ನು 2 ಬೋರ್ವೆಲ್ನಿಂದ ಎಷ್ಟು ಪ್ರಯತ್ನ ಪಟ್ಟಿದ್ದೇವೆ ಅಷ್ಟು ನೀರು ಜನರಿಗೆ ಇಲ್ಲಿ ತಲುಪಿದ್ದೇವೆ. ರೋಡ್ ಕೂಡ ಹಾಗೆ. ಮತ್ತೆ ಇಲ್ಲಿ ಬರುವಾಗ ಖಾಲಿ ನಮ್ದೊಂದು ಸಭಾಭವನ ಬೇಕೆಂದು ಹೇಳಿದ್ರು. ಅದನ್ನೊಂದು ನಮ್ಮ ಇವರು ಮಟ್ಟಾರ ಅವರ ಅನುದಾನದಲ್ಲಿ ಪ್ರಾಧಿಕಾರದಲ್ಲಿ ಇರುವಾಗ ಮಾಡಿದೆವು. ಮತ್ತೆ ಅವರಿಗೆ ಸಂಘದ ಒಂದು ಒಳ್ಳೆ ಸಂಘ ಇದೆ ಇಲ್ಲಿ, ಯುವ ಸೇವಾ ಸಂಘ ಅಂತ ಹೇಳಿ. ಭಾರಿ ಒಳ್ಳೆ ಜನ, ಒಳ್ಳೆ ಯಾವ ಕೆಲ್ಸಕ್ಕೂ ಅವರು ಸಪೋರ್ಟ್ ಮಾಡ್ತಾರೆ. ಪ್ರತಿಯೊಂದು ಕೆಲಸ ಬೇಕಾದ್ರೆ ಏನ್ ಮಾಡ್ಬೇಕು, ನಮ್ಮಲ್ಲಿ ಏನ್ ಮಾಡ್ಬೇಕು, ಮುಂದೆ ಏನ್ ಮಾಡ್ಬೇಕೆಂಬ ಅವರೇ ಭಾವನೆಯನ್ನು ಅವ್ರು ಬೇಕಾದ್ರೆ ನಮ್ಮ MLA ಹತ್ರ, ಅಧ್ಯಕ್ಷ ಹತ್ರ ಎಲ್ಲ ಹೋಗಿ ಅವರೇ ಮಾತಾಡಿಕೊಂಡು ಅವರ ಜೊತೆಗೆ ನಾವು ಇಷ್ಟು ಇದ್ದ ಕಾರಣ ಇಲ್ಲಿ ಇಷ್ಟು ಕೆಲಸ ಮಾಡ್ಲಿಕ್ಕೆ ಸಾಧ್ಯತೆ ಆಗಿದೆ. ಪ್ರತಿಯೊಂದು ಕೆಲಸದಲ್ಲಿ ಅವರ ಯುವಕರು ಒಳ್ಳೆಯ ಒಂದು ಸಂಘ, ಜನರಿಗೆ ನೆರವಾಗುವುದನ್ನು ಫಸ್ಟ್ ಅವರಿಗೆ ಫೋನ್ ಬರುವುದು ಅವರಿಗೆ. ಇಲ್ಲಿ ಏನಾದ್ರು ಪ್ರಾಬ್ಲಮ್ ಬಂದ್ರೆ ಇಲ್ಲಿಯ ಕೆಲವು ಮುಖ್ಯ ಸದಸ್ಯರಿಗೆ, ಆಮೇಲೆ ಅವ್ರು ನನಗೆ ಫೋನ್ ಮಾಡಿ ಹೇಳ್ತಾರೆ, ನನ್ನ ಜನಸಂಖ್ಯೆ ಹೀಗೆ ಆಗಿದೆ, ಹೀಗೆ ಆಗಿದೆ. ಪ್ರತಿಯೊಂದು ಮತ್ತೆ ಯಾರಿಗೂ ಹುಷಾರಿರಲಿ ಅವರೇ ಧನ ಸಹಾಯ ಮಾಡಿ, ಧನ ಒಟ್ಟು ಮಾಡಿ, ಅವ್ರದ್ದು ಒಳ್ಳೆಯ ಒಂದು ಸಂಘ ಇಲ್ಲಿ ನಡೀತಾ ಉಂಟು. ಆದ ಕಾರಣ ಒಳ್ಳೆ ಕೆಲಸವನ್ನು ಇಲ್ಲಿ ಮಾಡಿ ಕೊಟ್ಟಿದ್ದಾರೆ. ಈಗ ಎಲ್ಲೆಲ್ಲಿ ಮುಖ್ಯ ವ್ಯವಸ್ಥೆ ಬೇಕು ಅಲ್ಲಿಗೆ ನಾನು ಅದನ್ನು ನಮ್ಮ ಪ್ರಯತ್ನ, ನಮ್ಮ ಶಾಸಕರ ಅನುದಾನದಿಂದ, ನಮ್ಮ ನಗರಸಭೆ ಅಧ್ಯಕ್ಷರು, ಎಲ್ಲ ನಗರಸಭೆ ಆಡಳಿತ ವರ್ಗದವರಿಗೂ ನಾನು ಹೇಳ್ತೇನೆ, ಅವರು ನೋಡಿ ಬಂದು ವೆರಿಫಿಕೇಶನ್ ಮಾಡಿ ಮಾಡಬಹುದು ಎಂಬ ಉದ್ದೇಶದಿಂದ ಎಲ್ಲ ಮಾಡಿಸಿಕೊಟ್ಟಿದೆ ಅಲ್ವಾ. ಅಂದ್ರೆ ನೀವು ಮಾಡಿದಂತ ಕೆಲಸಕ್ಕೆ ನಿಮಗೆ ತೃಪ್ತಿ ಇದೆ. ಎಲ್ಲ ಕಂಪ್ಲೀಟ್ ಮಾಡದಿದ್ರು ಸಾಧಾರಣ 50%, ಸಾಧಾರಣ ನನ್ನ ಲೆಕ್ಕದಲ್ಲಿ ಒಂದು 5 ಕೋಟಿವರೆಗೆ ಕೆಲಸ ಆಗಿದೆ. ಹೌದು, ನನ್ನ ಅವಧಿಯಲ್ಲಿ ಒಂದು 5 ಕೋಟಿವರೆಗೆ 480 ತನಕ ಬರ್ತದೆ. ಲೀಸಿದ ನಂತರ ಎಲ್ಲೆಲ್ಲಿ ಏನೇನು ಕೆಲಸ ಮಾಡಿದ್ದೇವೆ ಅಂತ ಹೇಳಿ. ನಿಮ್ಗೆ ಒಂದು ಸ್ಟಾರ್ಟಿಂಗ್ ಅಲ್ಲಿ ಬರುವಾಗ ಇಂತಹ ಒಂದು ಕೆಲಸ ನಾನು ಮಾಡ್ಬೇಕಿತ್ತು, ನಂಗೆ ಮಾಡ್ಲಿಕ್ಕೆ ಆಗಿಲ್ಲ ಎನ್ನುವಂತಹ ಕೊರಗು ಏನಾದ್ರೂ ಇದೆಯಾ? ನನ್ಗೆ ಇನ್ನು ಸ್ವಲ್ಪ ನಮ್ಮ ಇಂದ್ರನಗರದಲ್ಲಿ ಕೆಲವು ಮಂಚಿ ಮೂಲ ಸ್ಥಾನದಲ್ಲಿ ರಸ್ತೆಗಳೆಲ್ಲ ಸರಿ ಇಲ್ಲ. ಅದನ್ನ ನೋಡುವ ನಮಗೂ ಬೇಜಾರಾಗ್ತದೆ. ನಾವು ಅದನ್ನೆಲ್ಲ ಮಾಡ್ಬೇಕಿತ್ತು ಅಂದ್ರೆ ಅದಕ್ಕೆ ಈ 5 ಲಕ್ಷ 10 ಲಕ್ಷ ಫಂಡ್ಸ್ ಎಲ್ಲ ಸಾಕಾಗುದಿಲ್ಲ. ದೊಡ್ಡ ಅಮೌಂಟ್ ಬೇಕಾಗ್ತದೆ. ಅದ ಕಾರಣ ಅಲ್ಲಿಯೇ ಸ್ವಲ್ಪ ನಮ್ಮ ಇಂದ್ರನಗರ ಕೆಲವು ರಸ್ತೆ ಕೂಡ ಇನ್ನು ಸ್ವಲ್ಪ ನೆಕ್ಸ್ಟ್ ಮಾಡುವವರಿಗೆ ಸಾಧಾರಣ ಹೆಲ್ಪ್ಲೆಸ್, ಯಾಕಂದ್ರೆ ಹೆಲ್ಪ್ ಮಾಡ್ಬೋದು. ಯಾಕಂದ್ರೆ ನೆಕ್ಸ್ಟ್ ಮಾಡ್ತಾ ಬರುವ ರೋಡ್ ಮಾತ್ರ ಇರ್ತದೆ. ನೀವು ನೀರಿನ ಬಗ್ಗೆ ಚಿಂತಿಸಬೇಕಿಲ್ಲ, ಕರೆಂಟಿನ ಬಗ್ಗೆ, ಸ್ಟ್ರೀಟ್ ಲೈನ್ ಬಗ್ಗೆ ಚಿಂತಿಸಬೇಕೆಂದಿಲ್ಲ. ಖಾಲಿ ರಸ್ತೆ, ಚರಂಡಿ ಬಗ್ಗೆ ಹಾಗೆ ನಮ್ಮಲ್ಲಿ ಸಾಧಾರಣ 99%, 90% ಚರಂಡಿ ವ್ಯವಸ್ಥೆ ಎಲ್ಲ ಇದೆ. ಡ್ರೈನೇಜ್ ಇಲ್ಲ, ಅದೇ ಮಳೆ ನೀರು ಹರಿಯುವುದು, ಅದನ್ನು ಕ್ಲೀನಿಂಗ್ ವ್ಯವಸ್ಥೆ ಅದೆಲ್ಲ ನಾವು ಮಾಡ್ತಾ ಇದ್ದೇವೆ ವರ್ಷ. ಓಕೆ ಸರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಓಕೆ ವೀಕ್ಷಕರೇ, ನಾವು ಇದುವರೆಗೆ ತನಕ ಇಂದಿರಾನಗರ ವಾರ್ಡ್ನ ನಿಕಟಪೂರ್ವ ಸದಸ್ಯರಾದಂತಹ ಚಂದ್ರಶೇಖರ್ ಶೇರಿಗಾರ್ ಅವರ ಹತ್ರ ನಾವು ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಂಡ್ವಿ. ಇದು ಈ ವಾರದ ವಾಯ್ಸ್ ಆಫ್ ಯು ಕಾರ್ಯಕ್ರಮ. ಮುಂದಿನ ವಾರ ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ ಚಾನಲ್ ಯು. ಆಭರಣ ತಯಾರಿಕೆಯಲ್ಲಿ ಕರಾವಳಿ ಜಿಲ್ಲೆಯಾದ್ಯಂತ ಪ್ರಸಿದ್ಧವಾಗಿರುವ ನಂದಾ ಗೋಲ್ಡ್ ಉಡುಪಿಯ ಜನತೆಗೆ 2006ರಿಂದ ಸುದೀರ್ಘ ಸೇವೆಯನ್ನ ನೀಡುತ್ತಾ ಟ್ರೆಂಡಿಂಗ್ಗೆ ತಕ್ಕ ಚಿನ್ನ, ಬೆಳ್ಳಿ ಹಾಗೂ ಡೈಮಂಡ್ ಕಲೆಕ್ಷನ್ನೊಂದಿಗೆ ಮದುವೆ, ನಾಮಕರಣ, ಹಬ್ಬ ಹರಿದಿನಗಳಿಗೆ ಸೂಕ್ತವಾದ ರೀತಿಯ ಆಭರಣಗಳಿಗೆ ಮನೆ ಮಾತಾಗಿದೆ.
ಉತ್ತಮ ಗುಣಮಟ್ಟದ ಆಭರಣದ ಜೊತೆಗೆ ತನ್ನ ಗ್ರಾಹಕರಿಗಾಗಿ ಸ್ಕೀಮ್ ಯೋಜನೆ ಕೂಡ ನಂದಾ ಗೋಲ್ಡ್ ಪರಿಚಯಿಸಿದೆ. ಆಭರಣಗಳ ಮೇಕಿಂಗ್ ಮೇಲೆ ವಿಶೇಷ ರಿಯಾಯಿತಿ ಸೌಲಭ್ಯದ ಜೊತೆಗೆ ಹಬ್ಬದ ಸಂದರ್ಭದಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತೆ. ವಿಶೇಷವಾಗಿ ದೈವದ ಚಿನ್ನ, ಬೆಳ್ಳಿಯ ಆಭರಣಗಳು ಇಲ್ಲಿ ದೊರೆಯುತ್ತದೆ. ನಂದಾ ಗೋಲ್ಡ್ ಉಡುಪಿ ಮತ್ತು ಪಡುಬಿದ್ರಿಯಲ್ಲಿ ತನ್ನ ಶಾಖೆಯನ್ನ ಒಳಗೊಂಡಿದೆ. ಎಲ್ಲಾ ವಿಧವಾದ ಆಭರಣಗಳಿಗಾಗಿ ಭೇಟಿ ಕೊಡಿ. ನಂದಾ ಗೋಲ್ಡ್. ನಮ್ಮ ವಿಳಾಸ ಉಡುಪಿ ಶಾಖೆ, ಗುಡ್ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್, ಮಸೀದಿ ರಸ್ತೆ, ಸಿಟಿ ಬಸ್ ಸ್ಟ್ಯಾಂಡ್ನ ಬಳಿ, ಉಡುಪಿ. ದೂರವಾಣಿ ಸಂಖ್ಯೆ 8660098462. ಪಡುಬಿದ್ರೆ ಶಾಖೆ, ಗ್ರೌಂಡ್ ಫ್ಲೋರ್, ಶ್ರೀ ಸಾಯಿ ಆರ್ಕೇಡ್, ಮಾರ್ಕೆಟ್ ರೋಡ್, ಪಡುಬಿದ್ರೆ 8073660831. ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾ ಗೋಲ್ಡ್.